ಇವತ್ತು ಖುಷಿ ಆಗ್ತಾ ಇದೆ. ಒಂದು ಫ್ಲ್ಯಾಶ್ ಬ್ಯಾಕ್ ಹೋದರೆ 3ನೇ ತಾರೀಕು 2ನೇ ತಿಂಗಳು 2012ರಲ್ಲಿ ಮಗಳು ಗಿರಿನಗರದ ರಾಧಾಕೃಷ್ಣ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. I'm wishing Sanidhya a very blissful and a very lovely event ಇವತ್ತು. So I'm just wishing her ಅವರು ಏನೇನು ಅಂದ್ಕೊಂಡಿದ್ದಾರೆ ಎಲ್ಲ ಆಗಲಿ, ಆ ಒಂದು ಸಕ್ಸಸ್ಫುಲ್ ಜರ್ನಿ ಅವ್ರ ಲೈಫಲ್ಲಿ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಾಳ ಖುಷಿ ಆಗುತ್ತೆ. ಆ ದೇವ್ರಿಗೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಕಡಿಮೆ. ಈ ಥರ ಮಗಳು ನಮಗೆ ಕೊಟ್ಟಿದ್ದಾಳೆ ಅಂತ. ಅವ್ರ ಅಪ್ಪನ ಥರನೇ ಗುಣಗಳೆಲ್ಲ ಅವ್ರ ಅಪ್ಪನ ಥರನೇ ಇದೆ. ಸೊ ಅವರಪ್ಪ ಹೇಗೋ ಹಾಗೇ ಅವಳು ಒಂದು ಏನದು ಅಚ್ಚುಕೊಡಿ ಅಂತ ಹೇಳ್ಬೋದು. ಗುಣಗಳಲ್ಲೂ ಹಾಗೆ ಇದ್ದಾಳೆ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಪೇಷನ್ಸ್ ಇರೋ ಮಗಳು, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ ಚೆನ್ನಾಗಿ. ಸೊ ಅದೆಲ್ಲ ನಮಗೆ ಖುಷಿ ಕೊಡುತ್ತೆ. ನೀನಾಡೋ ಮಾತೆಲ್ಲ ಚೇನಿನಂತೆ, ನಗುವಾಗ ನಿನ ಮಗವು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಆನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣಗುತ್ತಾರೆ ಅಂದ, ನೋಡು ಎಂತ ಚಂದ. ನಾವು ಚಿಕ್ಕದಿಂದ ಅವಳನ್ನ ನಾವು ಎತ್ತಾಡ್ಸಿ ಬೆಳೆಸಿದ್ದೀವಿ. ನನಗೂ ಅವಳಿಗೂ ಯಾವಾಗಲೂ ಕೋಡಿಸಿ ತುಂಬ ಚೆನ್ನಾಗಿರ್ತಾ ಇತ್ತು. ಯಾವುದೇ ಟ್ರಾವೆಲ್ ಮಾಡ್ತಾ ಇರಲಿ ನಾನು ಅವಳು ಒಗ್ಟ ಆಟ ಆಡ್ತಾಯಿದ್ದು. ಒಗ್ಟಲ್ಲಿ ನನಗಳು ಕಾಂಪಿಟೇಷನ್ನು ಆಲ್ಮೋಸ್ಟ್ ಯಾವಾಗಲೂ ಒಂದ್ಸಲ ಅವಳು ಗೆಲ್ತಾ ಇದ್ದೆ, ಒಂದ್ಸಲ ನಾನು ಗೆಲ್ತಾ ಇದ್ದೆ. ನಮ್ಮ ಗೆ ಒಂದು ಮುದ್ದಿನ ಮಗಳು. ಆಗ್ತಾ ಇದೆ. ಇವತ್ತೆಲ್ಲರೂ ಬಂದಿದ್ದು ಸೇರಿದ್ದು ಒಂದು ಸಂಭ್ರಮ ಮನೆ ಮಾಡಿತ್ತು. ಭಾಳ ಖುಷಿ ದಿನ ಅಂತಲೇ ಹೇಳ್ಬೋದು.